ಮೂರನೇದು, ದಲಿತ ಸಮುದಾಯದ ಧ್ವನಿ ನಾನು, ದಲಿತ ಸಮುದಾಯದ ಭವಿಷ್ಯ ನಾನು, ಬಾಬಾ ಸಾಹೇಬ್ ಅಂಬೇಡ್ಕರ್ರ ಭಕ್ತ ನಾನು. ಅಂಬೇಡ್ಕರ್ ಅವರು ನನ್ನಂಥವ್ರ ಪಾಲಿಗೆ ದೇವರು. ಅವ್ರ ಆಶೀರ್ವಾದದಿಂದನೇ ನಾನು MLA ಆಗಿರೋದು. ನಾನು ಪ್ರಮಾಣ ವಚನನೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಲ್ಲೇ ತಗೊಂಡಿದ್ದು. ಇವತ್ತು ಫಾರ್ ಎಕ್ಸಾಂಪಲ್ ನನ್ನೂರು ಪೆರೇಸಂದ್ರ, ಇವತ್ತು ನನ್ನ ವಿರುದ್ಧ ನಿಂತಿದ್ದವರು ಪೆರೇಸಂದ್ರನೇ. ನಮ್ಮೂರಲ್ಲಿ 800 ಜನ ದಲಿತರಿದ್ದರು. ಆದರೆ ನಮ್ಮೂರಿನ ದಲಿತರಿಗೆ ಸ್ಮಶಾನಕ್ಕೆ ಜಾಗ ಇರಲಿಲ್ಲ. ದಯವಿಟ್ಟು ಇದು ರಾಜ್ಯದ ಜನ ನೋಡಬೇಕು. ಸ್ಮಶಾನದ SC ST ಅವ್ರ ಕಷ್ಟಕ್ಕೆ ಸ್ಪಂದಿಸಿರಲಿಲ್ಲ. ನಮ್ಮೂರಲ್ಲಿ ಎಷ್ಟೋ ಸಲ ನಾನು ನೋಡಿದ್ದೀನಿ, ಆ ಒಂಕೆ ಪಕ್ಕದಲ್ಲಿ, ಕಾಲುವೆ ಪಕ್ಕದಲ್ಲಿ ಯಾರಾದರೂ ದಲಿತರ ಪಾಪ ಶವ ಉಳಿದ್ರೆ ನೀರು ಜಾಸ್ತಿ ಬಂದರೆ ತೇಲ್ಕೊಂಬಂದಿದೆ 20-15 ವರ್ಷದಿಂದ ಡೆಡ್ ಬಾಡಿಗಳು ನಾನು ನೋಡಿದ್ದೀನಿ. ಆದರೆ ಯಾರೂ ಅವರಿಗೆ ಸ್ಮಶಾನಕ್ಕೆ ಜಾಗ ಕೊಡಲಿಲ್ಲ. ನಾನು ಗೆದ್ದ ಮೇಲೆ ಫಸ್ಟ್ ಆರ್ಡರ್ ಮಾಡಿಸಿದ್ದೆ ನನ್ನೂರಿನ SC ST ಜನಕ್ಕೆ 1.25 ಎಕರೆ SC ST ಸಮುದಾಯಕ್ಕೆ ಸ್ಮಶಾನ ಜಾಗ ಕೊಡಿಸಿದ್ದು. ಇವತ್ತು ತುಂಬ ಹಳ್ಳಿಗಳಲ್ಲಿ ನಾನು ಏನು 130 ಹಳ್ಳಿ ಭೇಟಿ ಕೊಟ್ಟಿದ್ದೀನಿ. ಅಷ್ಟು ಹಳ್ಳಿಗೆ ದಲಿತರಿಗೆ ಸ್ಮಶಾನಕ್ಕೆ ಒತ್ತುವರಿ ಯಾವ ಪ್ರಭಾವಕ್ಕೂ ಮಣಿತಾ ಇಲ್ಲ. ತುಂಬ ಸ್ಟ್ರಾಂಗಾಗಿ ತೀರ್ಮಾನ ತಗೊತಾ ಇದ್ದೀನಿ. JCBಗಳು ಎತ್ಕೊಂಡೋಗಿ ಯಾರನ್ನೂ ಕೇರ್ ಮಾಡದೆ ತೆರವುಗೊಳಿಸ್ತಾ ಇದ್ದೀನಿ. ನನ್ನ ಸ್ಪೀಡ್ ಜಾಸ್ತಿ ಅನಿಸ್ಬೋದು. ಈ ಸ್ಪೀಡೇ ನನ್ನನ್ನು 39 ವರ್ಷಕ್ಕೆ MLA ಮಾಡಿದ್ದು. ಈ ಸ್ಪೀಡನ್ನ ಯಾರು ಹೇಳಿದ್ರೂ ನಾನು ಕಂಟ್ರೋಲ್ ಮಾಡ್ಕೊಳ್ಳಲ್ಲ. BJP ಅವ್ರು ಹೇಳ್ತಾರೆ 6 ತಿಂಗಳು ಟೈಮ್ ತೊಗೋಬೇಕಾಗಿತ್ತು ಅಂತ. ನಾನು ನಿಮ್ಮ MPಗಳಿಗೆ 6 ತಿಂಗಳು ಟೈಮ್ ಕೊಡ್ತಾ ಇದ್ದೀನಿ. ಈ 6 ತಿಂಗಳೊಳಗಡೆ ಆದರೂ ನಿಮ್ಮ MPಗಳು ರಿಪೋರ್ಟ್ ಕಾರ್ಡ್ ಸಬ್ಮಿಟ್ ಮಾಡಬೇಕು. ಇಲ್ಲಾಂದರೆ ನಾನು MPಗಳ ಮನೆ ಮುಂದೆ ಬರ್ತೀನಿ. ನಾನಂತೂ ನಿಲ್ಲಿಸಲ್ಲ. ಮತ್ತು ಅವ್ರು BJP ಅವ್ರು ಇನ್ನೊಂದು ಹೇಳಿದ್ದಾರೆ, ಡೈಲಾಗ್ ಹೇಳಬೇಡಿ ಅಂತ. ಅವ್ರು ಹೇಳಬೇಡಿ ಅಂದಿರೋದಕ್ಕೆ ಡೈಲಾಗ್ ಹೇಳ್ತಿದ್ದೀನಿ. ಮಿಸ್ಟರ್ ಕರ್ನಾಟಕ BJP, ನಿಮ್ಮ ಥರ ದುಡ್ದಿರೋ ದುಡ್ಡಲ್ಲಿ ಡಾಲರ್ಸ್ ಕಾಲೋನಿಯಲ್ಲಿ ಹೋಗಿ ಸೈಟು ಮನೆ ತೊಗೋಬೇಕು ಅಂತ ಆಸೆ ಇಲ್ಲ. ನನ್ನ ಕ್ಷೇತ್ರದ ಬಡವ್ರ ಮಕ್ಕಳನ್ನ ಡಾಲರ್ ರೇಂಜಿಗೆ ಬೆಳೆಸ್ಬೇಕು ಅನ್ನೋ ಆಸೆ ಇದೆ. ನನ್ನ ಡೈಲಾಗ್ ಗುರು, ಇದು ತೆಲುಗು ಡೈಲಾಗ್ ಅಲ್ಲ. BJP ಅವ್ರು ಹೇಳ್ತಾರೆ, BJP ಅವ್ರು ಇನ್ನೊಂದು ಮಾತು ಹೇಳ್ತಾರೆ, ತೆಲುಗು ಡೈಲಾಗ್ ಹೇಳ್ಬೇಡ ಅಂತ. ನೀವು ಆ ಕಡೆಯಿಂದ ಬುಲೆಟ್ ಬಿಟ್ಟರೆ ನಾವು ಈ ಕಡೆಯಿಂದ ದೀಪಾವಳಿ ಮಾಡ್ತೀವಿ. ಫೈರ್ ಬ್ರ್ಯಾಂಡ್ಗಳು ನಮ್ಮಲ್ಲೂ ಇದ್ದೀವಿ. ನಿಮ್ಮ ಬ್ರ್ಯಾಂಡ್ನ ಫೈರ್ ಮಾಡೋದು ನಮಗೆ ಗೊತ್ತು. ಇಷ್ಟು ಹೇಳ್ತಾ ಎಲ್ಲ BJP ಅವ್ರಿಗೂ, ಮಾನ್ಯ ಸಂಸದರಿಗೂ, ಸರ್, ರಾಜ್ಯದ ಜನತೆಗೆ ನಾನು ವಿನಂತಿಸ್ತೀನಿ,